ಇವತ್ತು ನಾವು ದೇವ್ರಗುಡ್ಡಕ್ಕೆ ಬಂದು ಇಲ್ಲೆಲ್ಲ ನಾವು ನೇಚರನ್ನು ನೋಡ್ತಾ ಇದ್ದೀವಿ. ಸೂಪರ್ ಆಗೈತ್ರಿ. ನೀವು ಕೂಡ ಫ್ರೀ ಮಾಡ್ಕೊಂಡು ನಿಮ್ಮ ಟೈಮನ್ನು ಈ ರೀತಿ ನೇಚರ್ ನೋಡೋದ್ರಲ್ಲಿ ಸ್ಪೆಂಡ್ ಮಾಡಿದ್ರೆ ಸೂಪರ್ ಆಗಿ ಅನಿಸ್ತೈತಿ. ನಿಮಗೂ ಕೂಡ ಸೂಪರ್ ಫೀಲ್ ಆಕತಿ, ಎಕ್ಸ್ಪೀರಿಯನ್ಸ್ ಆಕತಿ. ಒಂದ್ಸರಿ ಬಂದು ವಿಸಿಟ್ ಮಾಡಿರಿ ಈ ಥರ ಪ್ಲೇಸನ್ನು. ಅದು ನಮ್ಮ ರಾಣೆಬೆನ್ನೂರಾಗ ಅದಾವಪ್ಪ ಅಂದ್ರೆ ಈ ಥರ ಪ್ಲೇಸಸ್ ನಾವು ಖುಷಿ ಪಡ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗೈತ್ರಿ, ಎಷ್ಟು ಇತಿಹಾಸ ಪ್ರಸಿದ್ಧ ತಾಣವಾಗಿತ್ರಿ ಇದು. ಇಲ್ಲಿ ಫ್ರೆಂಡ್ಸ್ ಆ ಕಡೆಯಿಂದ ಗುತ್ಲದಿಂದ ಬಂದರೆ ನಾವು ಆ ಕಡೆ ಒಂದು ರೂಟ್ ಐತಿ. ಮತ್ತು ಇನ್ನು ಇಲ್ಲಿ ರಾಣೆಬೆನ್ನೂರಿಂದ ಬಂದ್ವಿ ಅಂದ್ರೆ ನಮಗೆ 1 2 3 1 2 3 4 5 ರೂಟ್ ಇದಾವೆ ನೋಡ್ರಿ. ಇಲ್ಲೊಂದು ಐತಲ್ಲ 5 ರೂಟ್ ಇದಾವೆ ನೋಡ್ರಿ. ನಾವು ರಾಣೆಬೆನ್ನೂರಿಂದ ಬಂದ್ವಿ ಅಂತ ಅಂದ್ರೆ ಯಪ್ಪ 6 ರೂಟ್ ಟೋಟಲ್ ಆಗಿ 6 ರೂಟಿಂದ ನಾವು ಏನೋ ದೇವ್ರಗುಡ್ಡಕ್ಕೆ ಬರ್ಬೋದು. ಇನ್ನು ಹತ್ತಕ್ಕೂ ಕೂಡ ಈಸಿ ಆಗ್ತೈತಿ, ಆರಾಮ್ ಹತ್ಬೋದು. ಕೆಳಗಡೆ ನಿಲ್ಲಿಸಿವಿ ನಿಮ್ದು ವೆಹಿಕಲ್ಸನ್ನು. ಮತ್ತು ಈ ಮೇಲ್ಗಡೆನೂ ಕೂಡ ಬರ್ತೈತಿ ಆ ಕಡೆಯಿಂದ ಬಂದ್ವಿ ಅಂತ ಅಂದ್ರೆ. ಬಟ್ ಸಖತ್ತಾಗೈತೆ ನೋಡ್ರಿ, ನೇಚರ್ ಎಲ್ಲ ಮಸ್ತ್ ಐತಿ. ಬೆಟ್ಟ ಗುಡ್ಡ ಆ ಕಡೆನೂ ಕೂಡ ಚೆನ್ನಾಗಿ ಕಾಣಿಸ್ತು. ನಾವು ಬರ್ತಿದ್ವಲ್ಲ ಆ ಕಡೆ ಬಲ್ಗಡೆ, ಅಲ್ಲಿ ಕೂಡ ಕಾಡು ಫುಲ್ ಕಾಡಿತ್ತು, ಮಸ್ತ್ ಇತ್ತು. ಇನ್ನು ಇಲ್ಲೆಲ್ಲ ಒಂದು ಸ್ವಲ್ಪ ಕಾಡನ್ನು ಕಡ್ದು ಮನೆಯೆಲ್ಲ ಆಗ್ಯವು. ಆ ಕಡೆ ನೋಡ್ರಿ ಮಸ್ತ್ ಐತಿ. ಎಲ್ಲ ಇಂಥ ಬೇಸಿಗೆ ಒಳಗೂ ಕೂಡ ಎಷ್ಟು ಗ್ರೀನರಿ ಆಗೈತೆ ಅಂದ್ರೆ ನಾವು ಖುಷಿನ ಪಡ್ಬೇಕು. ದೇವರಗುಡ್ಡ ಇದು ನಮ್ಮ ಹೆಮ್ಮೆಯ ಪುಣ್ಯಕ್ಷೇತ್ರ. ಇದು ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿದೆ. ಫ್ರೆಂಡ್ಸ್, ನೀವು ಕೂಡ ಯಾವಾಗಲಾದರೂ ಈ ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದೀರಾ ಅಂತ ಆದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿರಿ. ಮತ್ತು ದೇವಸ್ಥಾನ ಹೇಗಿದೆ ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇಂತಹ ಪವಿತ್ರ ಸ್ಥಳಗಳಿಗೆ ನಾವು ಒಮ್ಮೆಯಾದರೂ ಭೇಟಿ ಕೊಡೋಣ. ಧನ್ಯವಾದಗಳು.